ಅಭಿಮಾನಿಗಳ ದೇವರು ವರನಟ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದ ಚಲನಚಿತ್ರಗಳ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರು ಸಾರಿದ ಸಾಮಾಜಿಕ ಸಂದೇಶಗಳು ಇಂದಿಗೂ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿವೆ. ಇಂದು ವರನಟ, ಕನ್ನಡದ ಮೇರುನಟ, ಅಭಿಮಾನಿಗಳ ದೇವರು ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ. ಡಾಕ್ಟರ್ ರಾಜ್ಕುಮಾರ್ ಅವರು ಜನಿಸಿ ಇಂದಿಗೆ 96 ವರ್ಷ. ಏಪ್ರಿಲ್ 24, 1929ರಂದು ಜನಿಸಿದ್ದ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದು ವರನಟನಾಗಿಯೇ. ಅವರು ನಟಿಸಿದ ಪ್ರತಿಯೊಂದು ಚಿತ್ರಗಳು ಅಭಿಮಾನಿಗಳಿಗೆ ಒಂದೊಂದು ಸಂದೇಶ ನೀಡುತ್ತವೆ. ಅವರು ನಟನೆಯಲ್ಲಿ ಮಾತ್ರ ಪಾತ್ರಧಾರಿಗಳಾಗದೆ ನಿಜ ಜೀವನದಲ್ಲಿಯೂ ಸಹನಟರಿಗೆ, ಜನಸಾಮಾನ್ಯರಿಗೆ ಮಾದರಿಯಾಗಿದ್ದರು. ಅಂತವರ ಅಪ್ಪಟ ಅಭಿಮಾನಿಗಳಲ್ಲಿ ಒಬ್ಬರು ಹಾವೇರಿಯ ಉತ್ಸವ ರಾಕ್ ಗಾರ್ಡನ್ನ ರೂವಾರಿ ಡಾಕ್ಟರ್ ಟಿ.ಬಿ. ಸೊಲ್ಬಕ್ನವರ್ ಅವರು. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಗೊಟಗೋಡಿಯಲ್ಲಿರುವ ಉತ್ಸವ ರಾಕ್ ಗಾರ್ಡನ್ನ ಒಂದು ಗ್ಯಾಲರಿಯನ್ನೇ ಸೊಲ್ಬಕ್ನವರ್ ಅವರು ತಮ್ಮ ನೆಚ್ಚಿನ ನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗಾಗಿ ಮೀಸಲಿಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದ ಪ್ರಪ್ರಥಮ ಚಲನಚಿತ್ರದಿಂದ ಹಿಡಿದು ಅವರು ನಟಿಸಿದ ಕೊನೆಯ ಚಿತ್ರದ ಪಾತ್ರಗಳನ್ನು ಟಿ.ಬಿ. ಸೊಲ್ಬಕ್ನವರ್ ಅವರು ಸಿಮೆಂಟ್ನಲ್ಲಿ ಅರಳಿಸಿದ್ದಾರೆ. ಉತ್ಸವ ರಾಕ್ ಗಾರ್ಡನ್ ಪ್ರವೇಶಿಸುತ್ತಿದ್ದಂತೆ ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಿಮೆಂಟ್ ಶಿಲ್ಪಗಳು ಕೈಬೀಸಿ ಕರೆಯುತ್ತವೆ. ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದ ಬೇಡರ ಕಣ್ಣಪ್ಪ, ಮಯೂರ, ಗಂಧದ ಗುಡಿ, ಬಂಗಾರದ ಮನುಷ್ಯ, ಆಕಸ್ಮಿಕ, ಗುರಿ ಚಲನಚಿತ್ರದ ಪಾತ್ರದ ಶಿಲ್ಪಗಳು ಡಾಕ್ಟರ್ ರಾಜ್ಕುಮಾರ್ ಅವರ ವಿಭಿನ್ನ ಪಾತ್ರಗಳನ್ನು ಪ್ರವಾಸಿಗರಿಗೆ ಕಣ್ಣೆದುರಿಗೆ ತಂದು ನಿಲ್ಲಿಸುತ್ತವೆ. ಇನ್ನು ಅವರು ಅಭಿನಯಿಸಿದ ಸನಾದಿ ಅಪ್ಪಣ್ಣ, ಭಕ್ತ ಕುಂಬಾರ, ಭಕ್ತ ಕನಕದಾಸ, ಸಂತ ತುಕಾರಾಮ ಚಿತ್ರಗಳ ಕಲಾಕೃತಿಗಳು ದೈವಿ ಕಳೆಯನ್ನು ಹೊತ್ತು ನಿಂತಿವೆ. ಸತ್ಯ ಹರಿಶ್ಚಂದ್ರ ಚಿತ್ರದ ಪಾತ್ರ, ಮಂತ್ರಾಲಯ ಮಹಾತ್ಮೆ ಚಿತ್ರದ ರಾಘವೇಂದ್ರ ಸ್ವಾಮಿ, ಸರ್ವಜ್ಞ, ಕವಿರತ್ನ ಕಾಳಿದಾಸ ಚಿತ್ರದಲ್ಲಿನ ಅಭಿನಯದ ಸಿಮೆಂಟ್ ಶಿಲ್ಪಗಳು ಡಾಕ್ಟರ್ ರಾಜ್ಕುಮಾರ್ ನಮ್ಮ ಮುಂದೆ ನಿಂತಿದ್ದಾರೆ ಎನ್ನುವ ಭಾವನೆ ಮೂಡಿಸುತ್ತವೆ. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ನಟಿಸಿದ ಜಯಂತಿ, ಪಂಡರಿಬಾಯಿ, ಲೀಲಾವತಿ, ಭಾರತಿ, ಮಂಜುಳಾ ಅವರ ಸಿಮೆಂಟ್ ಶಿಲ್ಪಗಳು ಸಹ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಕಲಾಕೃತಿಗಳಿಗೆ ಸಾಥ್ ನೀಡುತ್ತಿವೆ. ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಎಮ್ಮೆ ಮೇಲೆ ಕುಳಿತ ಸಿಮೆಂಟ್ ಕಲಾಕೃತಿ ಅತ್ಯಂತ ಆಕರ್ಷಣೀಯವಾಗಿದೆ. ಡಾಕ್ಟರ್ ರಾಜ್ಕುಮಾರ್ ದೈಹಿಕವಾಗಿ ಆರೋಗ್ಯ ಕಾಯ್ದುಕೊಂಡದ್ದು ಅವರು ದಿನನಿತ್ಯ ಮಾಡುತ್ತಿದ್ದ ಯೋಗಾಸನಗಳ ಮೂಲಕ. ಯೋಗಾಸನಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರು ಯೋಗಾಸನಗಳ ಮೂಲಕ ಆರೋಗ್ಯ ಕಾಪಾಡಿಕೊಂಡು ಬಂದಿದ್ದರು. ಅವರ ಯೋಗಾಸನಗಳ ವಿವಿಧ ಭಂಗಿಗಳನ್ನು ಸಹ ಡಾಕ್ಟರ್ ಟಿ.ಬಿ. ಸೊಲ್ಬಕ್ನವರ್ ಅವರು ನಿರ್ಮಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರಮುಖವಾಗಿ ಮಾಡುತ್ತಿದ್ದ ಸುಮಾರು 12 ಯೋಗಾಸನಗಳ ಭಂಗಿಗಳನ್ನು ಇಲ್ಲಿ ನಿರ್ಮಿಸಲಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಆರೋಗ್ಯದ ಗುಟ್ಟನ್ನು ಈ ಯೋಗಾಸನಗಳ ಭಂಗಿಗಳು ಸಾರುತ್ತಿವೆ. ಉತ್ಸವ ರಾಕ್ ಗಾರ್ಡನ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಗ್ಯಾಲರಿ ಬಹುಮುಖ್ಯ ಗ್ಯಾಲರಿಯಾಗಿದ್ದು ಗಾರ್ಡನ್ನ ಹೈಲೈಟ್ ಆಗಿದೆ. ಗಾರ್ಡನ್ಗೆ ಭೇಟಿ ನೀಡುವ ಬಹುತೇಕ ಪ್ರೇಕ್ಷಕರು ಪ್ರತಿನಿತ್ಯ ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರಗಳಲ್ಲಿನ ಪಾತ್ರಗಳ ಕಲಾಕೃತಿಗಳನ್ನು ನೋಡಿ ಕಣ್ತುಂಬಿಕೊಳ್ಳುತ್ತಾರೆ. ಇಲ್ಲಿನ ಸಿಮೆಂಟ್ ಶಿಲ್ಪ ಕಲಾಕೃತಿಗಳನ್ನು ನೋಡಿದರೆ ಸಾಕ್ಷಾತ್ ಡಾಕ್ಟರ್ ರಾಜ್ಕುಮಾರ್ ಅವರೇ ನಮ್ಮ ಮುಂದೆ ನಿಂತಿದ್ದಾರೆ ಎಂಬ ಭಾವನೆ ಮೂಡದೇ ಇರಲು ಸಾಧ್ಯವೇ ಇಲ್ಲ. ಅಷ್ಟು ನೈಜವಾಗಿ ಟಿ.ಬಿ. ಸೊಲ್ಬಕ್ನವರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಸಿಮೆಂಟ್ ಶಿಲ್ಪ ಕಲಾಕೃತಿಗಳನ್ನು ನಿರ್ಮಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಅವರ ಸಿಮೆಂಟ್ ಶಿಲ್ಪ ಕಲಾಕೃತಿಗಳನ್ನು ರಚಿಸಿದ ಕಲಾವಿದರಾದ ಡಾಕ್ಟರ್ ಟಿ.ಬಿ. ಸೊಲ್ಬಕ್ನವರ್ ಅವರು ಇಂದು ನಮ್ಮೊಂದಿಗೆ ಇಲ್ಲ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ ಚಿತ್ರಗಳಲ್ಲಿನ ಪಾತ್ರಗಳ ಸಿಮೆಂಟ್ ಕಲಾಕೃತಿಗಳು ಗಾರ್ಡನ್ ಇರುವವರೆಗೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಟಿ.ಬಿ. ಸೊಲ್ಬಕ್ನವರ್ ಅವರನ್ನು ಜೀವಂತವಾಗಿ ಇಟ್ಟಿರುತ್ತವೆ. ನಮ್ಮ ಹಾವೇರಿ ಜಿಲ್ಲೆ ನೆಲದಲ್ಲಿ ಉತ್ಸವ ರಾಕ್ ಗಾರ್ಡನ್ ಟಿ.ಬಿ. ಸೊಲ್ಬಕ್ನವರು ಒಂದು ನಿರ್ಮಾಣವನ್ನು ಇಡೀ ಅದು ಭಾರತ ದೇಶಕ್ಕೆ ಪ್ರಸಿದ್ಧವಾದಂಥದ್ದು. ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅನೇಕ ಛಾಯಾಚಿತ್ರ ಸ್ಕಲ್ಪ್ಚರ್ಸ್ಗಳನ್ನು ಅಂದರೆ ಕೃತಿಗಳನ್ನು, ಸ್ಟ್ರಕ್ಚರ್ಸ್ಗಳನ್ನು ಅವರು ನಿರ್ಮಾಣವನ್ನು ಮಾಡಿದ್ದಾರೆ ಅಂತಕೊಂಡು ಅವನ್ನೆಲ್ಲ ನೋಡಿದಾಗ ಮತ್ತೆ ನಮಗೆ ಇಡೀ ರಾಜ್ಕುಮಾರ್ ಬದುಕು ನೆನಪಾಗ್ತದೆ. ಅವರು ಡಾಕ್ಟರ್ ಟಿ.ಬಿ. ಸೊಲ್ಬಕ್ನವರವರು ಲಲಿತ ಕಲೆಗಳೊಳಗೆ ನಾಡಿನ ಗಮನ ಸೆಳೆದಂಥವರು. ಅಂಥ ಒಬ್ಬ ಮೇರು ಕಲಾವಿದ, ನಮ್ಮ ಕನ್ನಡ ಚಿತ್ರರಂಗದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಕಟ್ಟ ಅಭಿಮಾನಿ. ಈ ಹಿನ್ನೆಲೆ ಒಳಗೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಅವರು ತಮ್ಮ ಆರಾಧ್ಯ ಒಬ್ಬ ಕಲಾವಿದನನ್ನಾಗಿ
ತಮ್ಮ ಉತ್ಸವ ರಾಕ್ ಗಾರ್ಡನ್ನಲ್ಲಿ ಅವ್ರನ್ನ ಪ್ರತಿಷ್ಠಾಪಿಸಿದರು. ಡಾಕ್ಟರ್ ರಾಜ್ಕುಮಾರ್ ಒಬ್ಬ ಅಪ್ಪಟ ರೈತನಾಗಿ, ಒಬ್ಬ ಕಾರ್ಮಿಕನಾಗಿ, ಆಧ್ಯಾತ್ಮಿಕವಾಗಿ ಸಂತ ತುಕಾರಾಮರು ಇರ್ಬೋದು, ಭಕ್ತ ಕನಕದಾಸ ಇರ್ಬೋದು, ಇಂತಹ ಮೇರು ಪಾತ್ರಗಳಲ್ಲಿ ಅಭಿನಯಿಸಿದ ಶಿಲ್ಪಕಲೆಗಳನ್ನು ಮಾಡುವ ಮೂಲಕ ಉತ್ಸವ ರಾಕ್ ಗಾರ್ಡನ್ನಲ್ಲಿ ರಾಜ್ ಗ್ಯಾಲರಿ ಮಾಡಿದರು. ಇದನ್ನೆಲ್ಲ ನೋಡಿದ ಮೇಲೆ ನಿಮಗೆ ಉತ್ಸವ ರಾಕ್ ಗಾರ್ಡನ್ಗೆ ಭೇಟಿ ನೀಡಬೇಕು ಅನ್ನಿಸದೇ ಇರಲ್ಲ. ಹಾಗಿದ್ರೆ ತಡಬೇಕೆ? ಮಕ್ಕಳಿಗೆ ಶಾಲೆಗೆ ರಜೆ ಇದ್ದಾಗ, ಕೆಲಸ ಬಿಡುವಿದ್ದಾಗ ಉತ್ಸವ ರಾಕ್ ಗಾರ್ಡನ್ಗೆ ಭೇಟಿ ನೀಡಿ. ಉತ್ಸವ ರಾಕ್ ಗಾರ್ಡನ್ನಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಅವರ ಸಿಮೆಂಟ್ ಶಿಲ್ಪಗಳ ಜೊತೆಗೆ ವೈವಿಧ್ಯಮಯವಾಗಿರುವ ರಾಕ್ ಗಾರ್ಡನ್ ಅನ್ನು ನೋಡಿ ಕಣ್ತುಂಬಿಕೊಳ್ಳಿ. ಮಕ್ಕಳು ಕುಟುಂಬಸ್ಥರ ಜೊತೆಗೆ ಖುಷಿಯಿಂದ ಎಂಜಾಯ್ ಮಾಡಿ.